ಝೂಯಾಲಜಿಯಲ್ಲಿ 3 ಚಾಪ್ಟರ್ಸ್ಗಳು ಕಂಪಲ್ಸರಿ ಇರುತ್ತೆ ನಿಮಗೆ. ಯಾವ್ಯಾವುದು? ಫಸ್ಟ್ 3 ಚಾಪ್ಟರ್ಸ್ ಲೈಕ್ ಹ್ಯೂಮನ್ ರಿಪ್ರೊಡಕ್ಷನ್, ರಿಪ್ರೊಡಕ್ಟಿವ್ ಹೆಲ್ತ್ ಅಂಡ್ ಎವಲ್ಯೂಷನ್. ಇಲ್ಲಿ ನಾನು ಮೋಸ್ಟ್ ರಿಪೀಟೆಡ್ ಹೈ ವೇಟೇಜ್ ಟಾಪಿಕ್ಸ್ ಅನ್ನ ಹಾಕಿದ್ದೀನಿ. ನ್ಯಾಚುರಲ್ ಆಗಿ ಎಲ್ಲಾ ಕಡೆ ಯೂನಿವರ್ಸಲ್ ಆಗಿ 3 ಚಾಪ್ಟರ್ಸ್ಗಳು ಇರುತ್ತೆ. ಯಾವ ಟಾಪಿಕ್ ಅನ್ನ ನಾವು ಓದಿದ್ರೆ ಸ್ಕೋರ್ ಮಾಡಬಹುದು ಸರ್ ಅಂತ ಹೇಳಿದ್ರೆ, ಐ ಕ್ಯಾನ್ ಆಸ್ಕ್ ಯು ಕ್ವೆಶ್ಚನ್ಸ್ ಆನ್ ಟ್ರಾನ್ಸ್ಕ್ರಿಪ್ಷನ್, ಲ್ಯಾಕ್ ಆನ್ ಪದೇ ಪದೇ ಕೇಳುವಂಥದ್ದು, ಜೆನೆಟಿಕ್ ಕೋಡಿನ ಫೀಚರ್ಸ್ ಅನ್ನ ಪದೇ ಪದೇ ಕೇಳ್ತಾರೆ. ಅಂಡ್ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್ ಯಾವ್ದು ಪ್ಯಾಟರ್ನ್ ಅಲ್ಲಾದ್ರೂ ಕೇಳ್ಬೋದು. ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಪ್ರಿಪ್ರೇಷನ್ ಕೂಡ ಚೆನ್ನಾಗಿದೆ ಅಂತ ಅನ್ಕೊಂಡು ಇವತ್ತಿನ ಸ್ಟ್ರಾಟಜಿ ವಿಡಿಯೋದಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಮತ್ತೆ ಕ್ವೆಶನ್ಸ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಯಾವ್ಯಾವುದು ಅಂತ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಮೇನ್ ಆಗಿ ಎಲ್ಲ ಕಾಲೇಜಸ್ಗಳಲ್ಲಿ ಸದ್ಯಕ್ಕೆ ಕರ್ನಾಟಕದಲ್ಲಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅನ್ನ 3 ಚಾಪ್ಟರ್ಸ್, ನಾನು ಝೂಯಾಲಜಿ ಬಗ್ಗೆ ಹೇಳ್ತಾ ಇದ್ದೀನಿ, ನಂತರ ಬಾಟನಿ ಪೋರ್ಷನ್ ಆ್ಯಡ್ ಆಗಿರುತ್ತೆ. ಸೊ ಝೂಯಾಲಜಿಯಲ್ಲಿ 3 ಚಾಪ್ಟರ್ಸ್ಗಳು ಕಂಪಲ್ಸರಿ ಇರುತ್ತೆ ನಿಮಗೆ. ಯಾವ್ಯಾವುದು? ಫಸ್ಟ್ 3 ಚಾಪ್ಟರ್ಸ್ ಲೈಕ್ ಹ್ಯೂಮನ್ ರಿಪ್ರೊಡಕ್ಷನ್, ರಿಪ್ರೊಡಕ್ಟಿವ್ ಹೆಲ್ತ್ ಅಂಡ್ ಎವಲ್ಯೂಷನ್. ಕೆಲವು ಕಾಲೇಜಸ್ಗಳಲ್ಲಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅನ್ನು ಕೂಡ ಆ್ಯಡ್ ಮಾಡಿರ್ತಾರೆ. ಸೊ ಕಾನ್ಸೆಪ್ಟ್ ಅನ್ನ, ಆ ಚಾಪ್ಟರ್ ಅನ್ನ. ಇನ್ನು ಕೆಲವು ಕಾಲೇಜಸ್ಗಳಲ್ಲಿ ಪರವಾಗಿಲ್ಲ, ಎಲ್ಲ ಮಕ್ಕಳು ಕಂಪ್ಲೀಟ್ ಆಗಿ ಬರೀಲಿ ಅಂತ ಕಂಪ್ಲೀಟ್ ಸಿಲೆಬಸ್ ಅನ್ನು ಕೂಡ ಇನ್ಕ್ಲೂಡ್ ಮಾಡಿರಬಹುದು. ಬಟ್ ಸೊ ನ್ಯಾಚುರಲ್ ಆಗಿ ಎಲ್ಲ ಕಡೆ ಯೂನಿವರ್ಸಲ್ ಆಗಿ 3 ಚಾಪ್ಟರ್ಸ್ಗಳು ಇರುತ್ತೆ. ಯಾವ ಟಾಪಿಕ್ ಅನ್ನ ನಾವು ಓದಿದ್ರೆ ಸ್ಕೋರ್ ಮಾಡಬಹುದು ಸರ್ ಅಂತ ಹೇಳಿದ್ರೆ, ಹಿಯರ್ ದೇ ಆರ್. ಸೊ ಫಸ್ಟ್ ನೋಡೋಣ, ಬಯಾಲಜಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂಡ್ ಕ್ವಶನ್ಸ್ ಫಾರ್ ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್. ಯಾವ್ಯಾವುದಿದೆ? ವೆರಿ ಫಸ್ಟ್ ಚಾಪ್ಟರ್ ನಿಮ್ಗೆಲ್ಲ ಗೊತ್ತಿದೆ, ಹ್ಯೂಮನ್ ರಿಪ್ರೊಡಕ್ಷನ್. ಹ್ಯೂಮನ್ ರಿಪ್ರೊಡಕ್ಷನ್ ನೀವು ಆನ್ಯುವಲ್ ಎಕ್ಸಾಮಿನೇಷನ್ಗೆ ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಇದೇ ಚಾಪ್ಟರ್ ಇಂದ 11 ಮಾರ್ಕ್ಸ್ಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಒಂದು ಡಯಾಗ್ರಾಮ್ ಕಂಪಲ್ಸರಿ ಬಂದೇ ಬರುತ್ತೆ. 1 ಡಯಾಗ್ರಾಮ್ ಇಸ್ ಕಂಪಲ್ಸರಿ. ಹಾಗಿದ್ರೆ ಡಯಾಗ್ರಾಮ್ ನ ಪ್ರಾಕ್ಟೀಸ್ ಮಾಡಿ 5 ಮಾರ್ಕ್ಗೆ. ಇನ್ನೊಂದು 5 ಮಾರ್ಕ್ಗೆ ಕೇಳ್ಬೋದು, ಇಲ್ಲ 3+2+1 ಅಂತ ಹೋಗ್ಬೋದು. 5+3+2+1 ಅದು ಆನ್ಯುವಲ್ ಎಕ್ಸಾಮಿನೇಷನ್ಗೆ. ಇಲ್ಲಿ ಚಾಪ್ಟರ್ಸ್ ಕಡಿಮೆ ಇರೋದ್ರಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ದೆನ್ 15+ ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್. ಕಡಿಮೆ ಚಾಪ್ಟರ್ಸ್ ಗಳಿರೋದ್ರಿಂದ. ಓಕೆ, ಹಾಗಿದ್ರೆ ಯಾವ್ಯಾವೆಲ್ಲ ಟಾಪಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಗೆ ಗೊತ್ತಿದೆ. ಮೇಲ್ ಅಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ 2 ಡಯಾಗ್ರಾಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ, ಒಂದಲ್ಲ ಒಂದು ಕೇಳ್ತಾರೆ. ಮಿಸ್ ಆದ್ರೆ ಕೆಲವು ಬಾರಿ ಹ್ಯೂಮನ್ ಸ್ಪರ್ಮ್ ಸ್ಟ್ರಕ್ಚರ್ನ ಕೇಳ್ಬೋದು, ಮೆಮರಿ ಗ್ಲ್ಯಾಂಡ್ ಡಯಾಗ್ರಾಮ್ನ ಕೂಡ ಕೇಳ್ಬಿಡಬಹುದು. ಅದ್ರ ಮುಂದೆ ಹೇಳ್ತೀನಿ. ಬಟ್ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ, ಮತ್ತೆ ಅವುಗಳ ಪಾರ್ಟ್ಸ್ಗಳು ಮತ್ತೆ ಫಂಕ್ಷನ್ಸ್ಗಳು ಗೊತ್ತಿರಬೇಕು ನಿಮ್ಗೆ. ಆಕ್ಸೆಸರಿ ಡಕ್ಟ್ಸ್ ಮತ್ತೆ ಆಕ್ಸೆಸರಿ ಗ್ಲ್ಯಾಂಡ್ಸ್ ಅನ್ನ ಲಿಸ್ಟ್ ಮಾಡಿ ಅಂತ ಕೇಳಿದಾಗ ಎಗೈನ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಅದು. ನಿಮ್ಗೆ ಡಯಾಗ್ರಾಮ್ ಗೊತ್ತಿದ್ರೆ, ಅವುಗಳು ಪಾರ್ಟ್ಸ್ಗಳು ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು. 2 to 3 ಮಾರ್ಕ್ಗೆ ಕೇಳ್ತಾರೆ. ನಂತರ ಸ್ಪರ್ಮೆಟೋಜೆನೆಸಿಸ್ ಮತ್ತೆ oogenesis ಕೇಳಿದಿರಾ ಅಲ್ಲ? 2 ಡಯಾಗ್ರಾಮ್ಗಳನ್ನ ಪ್ರಾಕ್ಟೀಸ್ ಮಾಡಿರಬೇಕು. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಯೂಶಲ್ ಆಗಿ 4+3 ಅಂತ 2 ಸ್ಪರ್ಮೆಟೋಜೆನೆಸಿಸ್ oogenesis ಅಲ್ಲಿ ಸ್ಟೇಜಸ್ಗಳಿರುತ್ತೆ. ಮಲ್ಟಿಪ್ಲಿಕೇಶನ್, ಗ್ರೋತ್ ಫೇಸ್, ಮೆಚುರೇಷನ್ ಫೇಸ್, ಡಿಫ್ರೆನ್ಶಿಯೇಷನ್ ಫೇಸ್ ಅಂತ ಹೇಳ್ಬಿಟ್ಟು ಯಾವ ಫೇಸ್ ಅಲ್ಲಿ ಯಾವುದು ಏನಾಗಿ ಕನ್ವರ್ಟ್ ಆಗುತ್ತೆ ಅಂತ ಗೊತ್ತಿರಬೇಕು. ಸ್ಪರ್ಮ್ಯಾಟೋಗೋನಿಯಾ, ಪ್ರೈಮರಿ ಸ್ಪರ್ಮ್ಯಾಟೋಸೈಡ್ಸ್, ಸೆಕೆಂಡರಿ ಸ್ಪರ್ಮ್ಯಾಟೋಸೈಡ್ಸ್, ಸ್ಪರ್ಮ್ಯಾಟಿಡ್ಸ್ ಅಂಡ್ ಸ್ಪರ್ಮ್ಯಾಟೋಜೂವಾ. ಯಾವುದು ಹ್ಯಾಪ್ಲಾಯ್ಡ್, ಯಾವುದು ಡಿಪ್ಲಾಯ್ಡ್ ಅಂತ ಗೊತ್ತಿರಬೇಕು. ಯಾವುದರ ರಿಸಲ್ಟ್ ಅಂತ ಗೊತ್ತಿರಬೇಕು. ಅಂದ್ರೆ ಅದು ಮೈಟೋಸಿಸ್ ಡಿವಿಷನ್ ಇಲ್ಲ ಮಿಯೋಸಿಸ್ ಡಿವಿಷನ್. ಮಿಯೋಸಿಸ್ ಆಗಿದ್ರೆ ಅದು ಹ್ಯಾಪ್ಲಾಯ್ಡ್ ಆಗಿರುತ್ತೆ, ಗೊತ್ತಿರಲಿ. ಓಕೆ, ಸೊ ಹಾಗಾಗಿ ಕಾನ್ಸೆಪ್ಟ್ ಅನ್ನು ನೋಡ್ಕೊಂಡಿರಿ. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಗೊತ್ತಿರಲಿ. ಮೆನಿಸ್ಟ್ರಲ್ ಸೈಕಲ್, ಫೇಸಸ್ ಅಂಡ್ ದೇರ್ ಈವೆಂಟ್ಸ್. ವಾಟ್ ಇಸ್ ಮೆನಿಸ್ಟ್ರಲ್ ಸೈಕಲ್? ನಾನು ನಿಮಗೆ ಕ್ವಶನ್ಸ್ ನ ಕೊಡ್ತೀನಿ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಟಾಪಿಕ್ ಅಂತ ಬಂದಾಗ ಯಾವ ತರ ಕೇಳ್ತಾರೆ ಕ್ವಶನ್ ಅನ್ನ. ಮೆನಿಸ್ಟ್ರಲ್ ಸೈಕಲ್ ನೋಡ್ಕೊಂಡಿದ್ದೀರಲ್ಲ ಕಾನ್ಸೆಪ್ಟ್, ಅದರಲ್ಲಿ ಮೆನಾರ್ಕ್, ಮೆನೋಪಾಸ್ ಡೆಫಿನೇಷನ್ ಗೊತ್ತಿರಬೇಕು. ಡಿಫರೆಂಟ್ ಫೇಸಸ್ ಆಫ್ ಮೆನಿಸ್ಟ್ರಲ್ ಸೈಕಲ್, ಆ ಫೇಸಸ್ ಅಲ್ಲಿ ಏನ್ ಈವೆಂಟ್ ಆಗುತ್ತೆ, ಯಾವ ಹಾರ್ಮೋನ್ಸ್ಗಳು ಪೀಕ್ ಅಲ್ಲಿ ಇರುತ್ತೆ, ಅದು ಯಾವ ತರ ಆಕ್ಟ್ ಮಾಡುತ್ತೆ ಅಂತ ಗೊತ್ತಿರಬೇಕು. ಪ್ರಾಸೆಸ್ ಆಫ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್. ನೋಡಿ, ಈ ತರ ಕ್ವಶನ್ ಗಳನ್ನ ನೀವು ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಕೆಲವು ಬಾರಿ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಯು ಸ್ಟಾರ್ಟೆಡ್ ಟು ರೈಟ್ ದ ಈವೆಂಟ್ಸ್ ಆಫ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಸೊ ಅಕರ್ಸ್ ಇನ್ ದ 9 months ಆಫ್ ಜೆಸ್ಟೇಷನ್ ಅಷ್ಟೇ ಬರೀತೀರಾ. ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಅಂತ ಏನಾದ್ರೂ ಕೂಡ 5 ಮಾರ್ಕ್ಗೆ ಡಿಸ್ಕ್ರಿಪ್ಷನ್ ಅಥವಾ ಎಕ್ಸ್ಪ್ಲನೇಷನ್ ಕೇಳಿದ್ರೆ, you need to start with a fertilization that is taking place in the ampulla region of the fallopian tube. Fallopian tube ಅಲ್ಲಿ ಹೇಗೆ ಅದು ಫರ್ಟಿಲೈಸ್ ಆಗುತ್ತೆ. ಸೊ ಜಸ್ಟ್ 1 or 2 ಲೈನ್ ಅಲ್ಲಿ ಕಂಪ್ಲೀಟ್ ಮಾಡಿಬಿಡ್ಬೋದು ಅದನ್ನ. ಸೊ ನಂತರ ದಟ್ ಈಸ್ ಅಂಡರ್ಗೋಯಿಂಗ್ ಕ್ಲೀವೇಜ್, ಫಾರ್ಮಿಂಗ್ ದ ಮಾಸ್ ಆಫ್ ಬಾಲ್ಸ್. ಅಲ್ಲಿ ಸೆಲ್ಸ್ಗಳಿರುತ್ತೆ, ಬ್ಲಾಸ್ಟೋಮಿಯರ್ಸ್ಗಳು, ಬ್ಲಾಸ್ಟೋಸಿಸ್ಟ್ ಆಗುತ್ತೆ, ಎಂಬೆಡ್ ಆಗುತ್ತೆ. ಅವಾಗ ಏನಾಗುತ್ತೆ? ಇಂಪ್ಲಾಂಟೇಶನ್ ಆಗ್ತಿದಂಗೆ ಪ್ಲೆಸೆಂಟಾ ಹೇಗೆ ಫಾರ್ಮ್ ಆಗುತ್ತೆ ಅಂತ ಬರೀಬೇಕು. ಸೊ ಅಲ್ಲಿಗೆ 3 to 4 ಪಾಯಿಂಟ್ಸ್ ಅಲ್ಲಿ ಅಷ್ಟು ಬರೀತೀರಾ.
fertilization, implantation, placenta formation. Then you need to write how the embryo develops in a different stages of the gestation period ಅಂತ ಬರಿಬೇಕಾಗುತ್ತೆ. Parturition, lactation. ಲ್ಯಾಕ್ಟೇಷನ್ ಅಲ್ಲಿ ಕೇಳಿದ್ರೆ ಕೊಲಾಸ್ಟ್ರಮ್ ಅಂದ್ರೆ ಏನು, ಯಾವ ಆಂಟಿಬಾಡಿ ಇರುತ್ತೆ ಅಂತ ಕೇಳ್ತಾರೆ. ಇನ್ನ ಪಾರ್ಚುರೇಷನ್ ಅಲ್ಲಿ ಮೇನ್ ಆಗಿ ಕೇಳೋದು ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂದ್ರೆ ಏನು ಅಂಡ್ ಹೌ ಇಟ್ ಹೆಲ್ಪ್ಸ್ ಇನ್ ಪಾರ್ಚುರೇಷನ್, ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಕೇಳ್ತಾರೆ. ಸೊ ತುಂಬಾ ಸಿಂಪಲ್ ಆಗಿರೋ ಚಾಪ್ಟರ್ ಇದು, ಈಸಿ ಸ್ಕೋರಿಂಗ್ ಚಾಪ್ಟರ್ ಅಂತ ಹೇಳ್ಬೋದು. ಸರ್ ಕ್ವಶನ್ಸ್ ಅನ್ನ ಯಾವ ತರ ಕೇಳ್ತಾರೆ, ಹಿಯರ್ ಆರ್ ದೇ ಕ್ವಶನ್ಸ್ಗಳು ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ, ನಾನು ಕೂಡ ಅದನ್ನ ಓದ್ತೀನಿ. ಸೊ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಪ್ರಾಕ್ಟೀಸ್ ಮಾಡಿದೀರಾ? ಅಕಸ್ಮಾತ್ ಏನಾದ್ರೂ ಕೂಡ ಕೆಲವು ಕ್ವಶನ್ಸ್ಗಳಿಗೆ ಸರ್ ಐ ನೀಡ್ ಆನ್ಸರ್ ಅಂತ ಎಲ್ಲಾದ್ರೂ ಅನ್ಸಿದ್ರೆ ಡೋಂಟ್ ವರಿ, ವಿ ಹ್ಯಾವ್ ಆಲ್ರೆಡಿ ಡನ್ ದ ಮ್ಯಾರಥಾನ್. ಇದ್ರ ಬಗ್ಗೆ ಮ್ಯಾರಥಾನ್ ಆಲ್ರೆಡಿ ಆಗೋಗಿದೆ. ಆ ಮ್ಯಾರಥಾನ್ ಅಲ್ಲಿ ಎಲ್ಲಾ ಕ್ವಶನ್ಸ್ ಗಳನ್ನ ಪ್ಲಸ್ ಎಕ್ಸ್ಟ್ರಾ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಿದೀವಿ ವಿತ್ ಆನ್ಸರ್ಸ್. ಯಾವ ತರ ನೀವು ಆನ್ಸರ್ ಬರೀಬೇಕು ಅಂತ ಕೂಡ ಅಲ್ಲಿ ಹೇಳಿರ್ತೀವಿ. ಅಕಸ್ಮಾತ್ ಏನಾದ್ರೂ ಅದನ್ನ ನೋಡಿಲ್ಲ ಅಂದ್ರೆ, ಇಲ್ಲ ನನಗೆ ಈ ಕ್ವಶನ್ಗೆ ಆನ್ಸರ್ ಬೇಕು ಸರ್, ಯಾವ ತರ ಬರೀಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಫಾರ್ ಮ್ಯಾರಥಾನ್ ದಟ್ ವಿ ಹ್ಯಾವ್ ಆಲ್ರೆಡಿ ಡಿಡ್. So, draw a neat label diagram of the female reproductive system. Female reproductive system, male reproductive system. ಎರಡನ್ನೂ ಕೂಡ ಪ್ರಾಕ್ಟೀಸ್ ಮಾಡಿರಬೇಕು. Draw a neat label diagram of human sperm. ಡಯಾಗ್ರಾಮ್ಗಳು ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು ಕಂಪಲ್ಸರಿ ಡಯಾಗ್ರಾಮ್ ಕೇಳಲೇಬೇಕು ಈ ಚಾಪ್ಟರ್ ಇಂದ. ಸ್ಕಿಲ್ ಬೇಸ್ಡ್ ಕ್ವಶನ್ ಒಂದು ಬರಲೇಬೇಕು. ನೆಕ್ಸ್ಟ್, draw a neat label diagram of the sectional view of mammary gland. ಬರೆಯೋದು ಗೊತ್ತಿದೆಯಲ್ವಾ? ಸೊ ಅದನ್ನು ಕೂಡ ನಾನು ನಿಮಗೆ ಮ್ಯಾರಥಾನ್ ಅಲ್ಲಿ ಯಾವ ತರ ಬರಿಬೇಕು ಅಂತಾನೂ ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಪ್ಲೀಸ್ ವಾಚ್ ದಟ್. ಅಕಸ್ಮಾತ್ ನೋಡಿಲ್ಲ ಅಂದ್ರೆ ಗೊತ್ತಿದ್ರೆ ತುಂಬಾ ಒಳ್ಳೆಯದು. ಎಲ್ಲಾ ಪಾರ್ಟ್ಸ್ ಗಳನ್ನ ಲೇಬಲ್ ಮಾಡಬೇಕು. 5 ಮಾರ್ಕ್ಗೆ ಡಯಾಗ್ರಾಮ್ ಕೇಳಿದ್ದಾರೆ ಅಂದ್ರೆ ಮಿನಿಮಮ್ 8 ಪಾರ್ಟ್ಸ್ ಗಳನ್ನ ನೀವು ಲೇಬಲ್ ಮಾಡಿರ್ಬೇಕು. 5 ಮಾರ್ಕ್ಗೆ ಕೇಳಿದ್ರೆ, 3 ಮಾರ್ಕ್ಗೆ ಕೇಳಿದ್ರೆ ಮಿನಿಮಮ್ 6 ಪಾರ್ಟ್ಸ್ ಗಳನ್ನ ಲೇಬಲ್ ಮಾಡಿರ್ಬೇಕು. 1 ಮಾರ್ಕ್ ಈಸ್ ಫಾರ್ ಯುವರ್ ಡಯಾಗ್ರಾಮ್. ಸೊ ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ oogenesis ವಿತ್ ದ ಹೆಲ್ಪ್ ಆಫ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್. ಇಲ್ಲಿ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೂಡ ಬರೆಯೋದಕ್ಕೆ ಕೇಳ್ತಾ ಇದ್ದಾರೆ. ಅಂಡ್ ಇಟ್ಸ್ ವೆರಿ ಸಿಂಪಲ್. ನೀವೇನಾದ್ರೂ ಅನ್ಕೊಬಹುದು 4 ಲೈನಲ್ಲಿ ಬರೆದು ಬಿಡ್ತೀನಿ, ಅವೆಲ್ಲ ಏನು ಬೇಕಾಗಿಲ್ಲ. ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಅವರೇ ಶೀಟ್ ಕೊಟ್ಟಿರ್ತಾರೆ, A4 ಶೀಟ್ ಕ್ಲಿಯರ್ ಆಗಿರುತ್ತೆ, ರೂಲ್ಡ್ ಆಗಿರುತ್ತೆ. ಯು ನೋ ಹೌ ಟು ರೈಟ್, ವೇರ್ ಐ ನೀಡ್ ಟು ರೈಟ್ ದ ಪ್ರೈಮರಿ ಸೆಕೆಂಡರಿ, ಅವೆಲ್ಲ ಎಲ್ಲಿ ಬರೀಬೇಕು ಅಂತ ಗೊತ್ತಿರುತ್ತೆ. ಹಾಗಾಗಿ ಒಂದು ಕಂಪ್ಲೀಟ್ ಪೇಜ್ ಅಲ್ಲಿ ಬರೆದ್ರು ನಿಮ್ಮ ಟೀಚರ್ಗಳು ಏನ್ ತಪ್ಪು ತಿಳ್ಕೊಳ್ಳಲ್ಲ, ಯಾಕಪ್ಪ ಪೇಜ್ ವೇಸ್ಟ್ ಮಾಡಿದೆ ಅಂತ ಅನ್ನಲ್ಲ. ಕ್ಲಿಯರ್ ಆಗಿ ಕಾಣಿಸ್ಬೇಕು ಆ ಸ್ಟೇಜಸ್ಗಳು, ಮತ್ತೆ ಅದು ಅದರದು ಪ್ಲಾಯ್ಡಿ ನೇಚರ್ ಎಲ್ಲ ಗೊತ್ತಾಗಬೇಕು. ನೀಟಾಗಿ ಬರೀರಿ. ನೆಕ್ಸ್ಟ್, ಡಿಫೈನ್ ಮೆನಿಸ್ಟ್ರಿಯಲ್ ಸೈಕಲ್. 1 ಮಾರ್ಕ್. ಡಿಫೈನ್ ಮೆನಿಸ್ಟ್ರಿಯಲ್ ಸೈಕಲ್. ಲಿಸ್ಟ್ ದ ಫೇಸಸ್ ಇನ್ವಾಲ್ವ್ಡ್ ಇನ್ ದಟ್. ಲಿಸ್ಟ್ ಮಾಡೋದಕ್ಕೆ 4 ಫೇಸ್ಗಳನ್ನ ಮತ್ತೆ 2 ಮಾರ್ಕ್ ಕೊಡ್ತಾರೆ. ಇನ್ನ 2 ಮಾರ್ಕ್ಸ್ ಯಾವುದಕ್ಕೆ ಅಂತ ಹೇಳಿದ್ರೆ ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಮೆನಿಸ್ಟ್ರಿಯಲ್ ಸೈಕಲ್ ಅಂಡ್ ಎಕ್ಸ್ಪ್ಲೈನ್ ದ ಈವೆಂಟ್ಸ್ ಆಫ್ ಈಚ್ ಫೇಸಸ್. ಲ್ಯೂಟಿಯಲ್ ಫೇಸ್ ಅಲ್ಲಿ ಏನಾಗುತ್ತೆ, ಅಲ್ಲಿ ರಪ್ಚರ್ಡ್ ಗ್ರಾಫೆನ್ ಫಾಲಿಕಲ್ ಕಾರ್ಪಸ್ ಲುಟಿಯಮ್ ಕನ್ವರ್ಟ್ ಆಗುತ್ತೆ. ದಟ್ ಪ್ರೊಡ್ಯೂಸಸ್ ದ ಪ್ರೊಜೆಸ್ಟಿರಾನ್. ಪ್ರೊಜೆಸ್ಟಿರಾನ್ ಮೇಂಟೈನ್ಸ್ ದ ಎಂಡೋಮೆಟ್ರಿಯಮ್ ಅಂಡ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೆಗ್ನೆನ್ಸಿ ಆರ್ ಯು ಕ್ಯಾನ್ ಸೇ ದ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್. ಅಕಸ್ಮಾತ್ ಏನಾದ್ರೂ ಫರ್ಟಿಲೈಸೇಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಗೊತ್ತಿದೆಯಲ್ಲ, ದ ಲ್ಯಾಕ್ ಆಫ್ ಪ್ರೊಜೆಸ್ಟ್ರಾನ್ ಲೀಡ್ಸ್ ಟು ಮೆನಿಸ್ಟ್ರಿಯೇಷನ್. ಈ ತರ ಒಂದು ನಾನು ಈವೆಂಟ್ ಹೇಳಿದೆ, ಇದೇ ತರ ಎಲ್ಲ 4 ಈವೆಂಟ್ಗಳನ್ನ 2 ಲೈನ್ಸ್ಗಳಲ್ಲಿ ಬರಿಬೇಕಾಗತ್ತೆ. ವಾಟ್ ಇಸ್ ಪ್ಲೆಸೆಂಟಾ? ರೈಟ್ ದೇರ್ ಫಂಕ್ಷನ್ಸ್. ಪ್ಲೆಸೆಂಟಾ ಅಂದ್ರೆ ಏನು, ಫಂಕ್ಷನ್ ಬರೀರಿ. ಆ ಫಂಕ್ಷನ್ಸ್ ಅಲ್ಲಿ 2 ತರ ಇದೆ. ಅಂದ್ರೆ ನಾರ್ಮಲ್ ಆಗಿ ಸಪ್ಲೈ ನ್ಯೂಟ್ರಿಯೆಂಟ್ಸ್ ಅಂಡ್ ಆಕ್ಸಿಜನ್, ರಿಮೂವ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವೇಸ್ಟ್ ಮೆಟೀರಿಯಲ್. 3ನೇದು ಆಕ್ಸೆಸ್ ಟೆಂಪರರಿ ಎಂಡೋಕ್ರೈನ್ ಟಿಶ್ಯೂ. ಅದರಲ್ಲಿ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ಸ್ಗಳು ಯಾವುದು ಅಂತ ಸೆಪರೇಟ್ ಆಗಿ 2 ಮಾರ್ಕ್ಗೂ ಕೂಡ ಕೇಳಬಹುದು. ಪ್ರಾಕ್ಟೀಸ್ ಮಾಡಿ. ವಾಟ್ ಇಸ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂಡ್ ಹೌ ಇಟ್ ಹೆಲ್ಪ್ಸ್ ಇನ್ ಪಾರ್ಚುರೇಷನ್? ಅಂದ್ರೆ ಸಿಗ್ನಲ್ ಫ್ರಮ್ ದ ಫುಲ್ಲಿ ಡೆವಲಪ್ಡ್ ಫೀಟಸ್ ಅಂಡ್ ಎಲ್ಲಿಂದ ಬರುತ್ತೆ, ಪ್ಲೆಸೆಂಟಾ ಇಂದ. ಸೊ ಹಾಗಾಗಿ ಆ ಸಿಗ್ನಲ್ ಏನ್ ಮಾಡುತ್ತೆ, ಟ್ರಿಗರ್ಸ್ ದ ಮೆಟರ್ನಲ್ ಪಿಟ್ಯುಟರಿ ಟು ಪ್ರೊಡ್ಯೂಸ್ ಆಕ್ಸಿಟೋಸಿನ್ ಅಂಡ್ ಇಂಡ್ಯೂಸಿಂಗ್ ದ ಮೈಲ್ಡ್ ಅಂಡ್ ವೈಲ್ಡ್ ಕಾಂಟ್ರಾಕ್ಷನ್ ಆಫ್ ದ ಯುಟರಸ್ ರೆಸ್ಪಾನ್ಸಿಬಲ್ ಫಾರ್ ದ ಪಾರ್ಚುರೇಷನ್. ಸೊ ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು. ಕ್ಲಿಯರ್ ಆಗಿ ಇದೇ ಕ್ವಶನ್ ನಾನು ಮ್ಯಾರಥಾನ್ಗಳಲ್ಲಿ ತೆಗೆದುಕೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇನ್ನೂ ನಿಮಗೆ ಸ್ವಲ್ಪ ಮಟ್ಟಿಗೆ ವಿತ್ ಇನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಡೋದು ಈ ವಿಡಿಯೋ ಉದ್ದೇಶ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ದ ನೆಕ್ಸ್ಟ್ ಚಾಪ್ಟರ್ ಈಸ್ ರೀಪ್ರೊಡಕ್ಟಿವ್ ಹೆಲ್ತ್. ತುಂಬಾ ಸಿಂಪಲ್ ಆಗಿರೋ ಚಾಪ್ಟರ್. ಯಾವ್ಯಾವ ಕಾನ್ಸೆಪ್ಟ್ ಬರುತ್ತೆ ಅಂತ ಗೊತ್ತಿದೆ ನಿಮಗೆ. ಟಾಪಿಕ್ ಯಾವ್ದಿರುತ್ತೆ? ಸೊ ಹಿಯರ್ ಆರ್ ದ ಟಾಪಿಕ್ಸ್. ಆಮ್ನಿಯೋಸೆಂಟೆಸಿಸ್ ಅಂದ್ರೆ ಏನು ಅಂದ್ರೆ ಯೂಶುವಲ್ ಆಗಿ ಇದು ಪ್ರಾಬ್ಲಮ್ಸ್ ಅಂಡ್ ಸ್ಟ್ರಾಟಜೀಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಆಮ್ನಿಯೋಸೆಂಟೆಸಿಸ್ ಅದನ್ನ ಯಾಕೆ ಬ್ಯಾನ್ ಮಾಡಿದ್ದಾರೆ ಮತ್ತೆ ಅದ್ರದ್ದು ಸಿಗ್ನಿಫಿಕೆನ್ಸ್ ಏನು ಅಂತ 2 ತರ ಕೇಳಬಹುದು. ನ್ಯಾಚುರಲ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಟಿವ್. ಯಾಕೆ ನಾನು ಕಾಂಟ್ರಾಸೆಪ್ಟಿವ್ಸ್ ಅನ್ನ ಸೆಪರೇಟ್ ಆಗಿ ಈ ತರ ಬರೆದಿದ್ದೀನಿ ಅಂತ ಹೇಳಿದ್ರೆ ಅದರಲ್ಲೇ ನಿಮ್ಗೆ 2 to 3 ಮಾರ್ಕ್ ಕೇಳಬಹುದು. ಲಿಸ್ಟ್ ದ ನ್ಯಾಚುರಲ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಟಿವ್ಸ್. ಎಕ್ಸ್ಪ್ಲೈನ್ ಎನಿ ಒನ್ ಆಫ್ ದೆಮ್. ಯಾವ್ದಾದ್ರು ಒಂದನ್ನ ಎಕ್ಸ್ಪ್ಲೈನ್ ಮಾಡಿ. ಲ್ಯಾಕ್ಟೇಷನಲ್ ಅಮೆನೋರಿಯಾ,
ಆರ್ ಯು ಕ್ಯಾನ್ ಸೇ ಕಾಯಿಟಸ್ ಇಂಟರಪ್ಟಸ್, ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್, ಅದ್ರಲ್ಲಿ ಯಾವ್ದಾದ್ರು ಒಂದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ಇಲ್ಲ ಮೂರನ್ನೂ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ರೆ ಅದ್ರ ಪ್ರಿನ್ಸಿಪಲ್ 2 ಲೈನ್ಸ್ ಅಲ್ಲಿ ಬರೆಯೋದು ನಿಮಗೆ ಗೊತ್ತಿರಬೇಕು. ಇಂಟ್ರಾಯುಟ್ರೈನ್ ಡಿವೈಸಸ್, ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಂಟ್ರಾಯುಟ್ರೈನ್ ಡಿವೈಸಸ್ ಮೆನ್ಷನ್ ದೇರ್ ಟೈಪ್ಸ್ ಬೈ ಗಿವಿಂಗ್ ಎನ್ ಎಕ್ಸಾಂಪಲ್ ಫಾರ್ ಈಚ್. ಒಂದೊಂದಕ್ಕೂ ಎಕ್ಸಾಂಪಲ್ ನ ಕೊಡಿ ಅಂತ ಕೇಳ್ಬೋದು. ನಾನ್ ಮೆಡಿಕೇಟೆಡ್ IUD, ಹಾರ್ಮೋನ್ ರಿಲೀಸಿಂಗ್ IUD, ಕಾಪರ್ ರಿಲೀಸಿಂಗ್ IUD, ಎಲ್ಲದಕ್ಕೂ ಎಕ್ಸಾಂಪಲ್ಸ್ಗಳು ಬರೆದ್ರೆ ಅಷ್ಟೇ ಸಾಕು. ನೀವು 3 ಲೈನ್ ಅಲ್ಲಿ 3 ಮಾರ್ಕ್ ಅನ್ನ ತಗೋಬಹುದು. ಇಲ್ಲ ಪ್ರಿನ್ಸಿಪಲ್ ಬರೀರಿ, ಅಂದ್ರೆ ಅದು ಯಾವ ತರ ಆಕ್ಟ್ ಮಾಡುತ್ತೆ, ಹಾರ್ಮೋನಲ್ಸ್ ಯಾವ ತರ ಆಕ್ಟ್ ಮಾಡುತ್ತೆ, ಕಾಪರ್ ರಿಲೀಸಿಂಗ್ ಯಾವ ತರ ಆಕ್ಟ್ ಮಾಡುತ್ತೆ ಅಂತ ಗೊತ್ತಿರಬೇಕು. STDs ಪ್ರಿವೆಂಟಿವ್ ಮೆಷರ್ ಕೇಳ್ತಾರೆ ಈ ಕಾನ್ಸೆಪ್ಟ್ ಅಲ್ಲಿ. ಯಾಕೆಂದ್ರೆ ಏಡ್ಸ್ ಅನ್ನೋ ಕಾನ್ಸೆಪ್ಟ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ ಬಂದ್ರೆ ಇದು ಜನರಲ್ ಆಗಿ STDs ಗಳ ಬಗ್ಗೆ ಕೇಳೋದು. ಸೊ ಪ್ರಿವೆಂಟಿವ್ ಮೆಷರ್ಸ್ ಕಾಮನ್ ಆಗಿ ಕೇಳ್ತಾರೆ, ಅಥವಾ ಕಾಂಪ್ಲಿಕೇಶನ್ಸ್ಗಳು, ಅರ್ಲಿ ಸಿಂಪ್ಟಮ್ಸ್ ಗಳನ್ನ. ಸೊ ಅಲ್ಲೂ ಕೂಡ ನಾನು ತೆಗೆದುಕೊಂಡಿದ್ದೀನಿ ಮ್ಯಾರಥಾನ್ ಅಲ್ಲಿ. ಯು ಕ್ಯಾನ್ ಗೋ ಫಾರ್ ದಟ್. ಟೆಕ್ಸ್ಟ್ ಬುಕ್ ನೋಡಿದ್ರೆ ಒಂದು 2 ಲೈನ್ ಅಲ್ಲಿ ಕೊಟ್ಟಿದ್ದಾರೆ. ಆರ್ಟ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ, ಎಗೈನ್ ಈ ಚಾಪ್ಟರ್ ಇಂದ 5 ಮಾರ್ಕ್ ಕೊಡಲ್ಲ ಅಂತ ಅವ್ರು ಹೇಳಿರ್ತಾರೆ. ಇದು ಮಿಟ್ಟಮ್ ಆಗಿರೋದ್ರಿಂದ ಪ್ರಾಕ್ಟೀಸ್ ಪರ್ಪಸ್ಗೋಸ್ಕರ ಕೊಟ್ಟರು ಕೊಡಬಹುದು. ಸೊ ಅದಕ್ಕೆ you can practice assisted reproductive technology, what is infertility and what is art, and how the art is responsible for overcoming the problem of infertility ಅಂತ ಕೇಳಬಹುದು. ಅದರಲ್ಲಿ ಬರೋ ಗಿಫ್ಟ್ ICSI ಮತ್ತೆ AIRUI ಇದನ್ನೆಲ್ಲ ಕೇಳಬಹುದು. ಓಕೆನಾ? ಸೊ ಹಾಗಾಗಿ ಒಂದೊಂದ್ರದ್ದು ಪ್ರಿನ್ಸಿಪಲ್ ಗೊತ್ತಿರಬೇಕು. ಕ್ವಶನ್ ಯಾವ ತರ ಇರುತ್ತೆ ನೋಡೋಣ. ಈಗ ಡಿಫೈನ್ ಆಮ್ನಿಯೋಸೆಂಟೆಸಿಸ್, ವೈ ದೇರ್ ಇಸ್ ಎ ಬ್ಯಾನ್ ಆನ್ ಆಮ್ನಿಯೋಸೆಂಟೆಸಿಸ್, ಸ್ಟ್ಯಾಚ್ಯುಟರಿ ಬ್ಯಾನ್, ಶಾಸನಬದ್ಧ ಹೆರಿಕೆ ಯಾಕಿದೆ, ಯಾಕೆ ಬ್ಯಾನ್ ಮಾಡಿದ್ದಾರೆ, ಪರ್ಮಿಸಬಲ್ ಯೂಸ್ ಇರೋದು ಯಾವುದಕ್ಕೆ, ಇದು ಒಂದು ಕ್ವಶನ್. ಡಿಫೈನ್ ಆಮ್ನಿಯೋಸೆಂಟೆಸಿಸ್, ರೈಟ್ ದ ಸಿಗ್ನಿಫಿಕೆನ್ಸ್ ಆಫ್ ಆಮ್ನಿಯೋಸೆಂಟೆಸಿಸ್, ವಾಟ್ ಇಸ್ ದ ಪರ್ಮಿಸಬಲ್ ಯೂಸ್ ಆಫ್ ಆಮ್ನಿಯೋಸೆಂಟೆಸಿಸ್, ಯಾಕೆ ಯೂಸ್ ಮಾಡ್ತಾರೆ. ಸೊ ಜಸ್ಟ್ ಟು ಐಡೆಂಟಿಫೈ ದ ಜೆನೆಟಿಕ್ ಡಿಸಾರ್ಡರ್ಸ್ ಆರ್ ಜೆನೆಟಿಕ್ ಅಬ್ನಾರ್ಮ್ಯಾಲಿಟೀಸ್ ಇನ್ ದ ಬೇಬಿ, ಐಡೆಂಟಿಫೈ ಮಾಡೋದಕ್ಕೆ. ಸೊ ನಂತರ ಲಿಸ್ಟ್ ದ ರೀಸನ್ ಫಾರ್ ದ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ರೀಸನ್ಸ್ ಏನು, ರಿಪ್ರೊಡ್ಯೂಸಬಲ್ ಏಜ್ಡ್ ಪೀಪಲ್ ಜಾಸ್ತಿ ಆಗಿದಾರಾ, decline in the maternal mortality rate, decline in the infant mortality rate, as well as a decrease in the death rate. ಅವು 4 ರೀಸನ್ಸ್ ಗಳನ್ನ ಕೇಳಬಹುದು. ನೇಮ್ ನ್ಯಾಚುರಲ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಟಿವ್ಸ್, ಎಕ್ಸ್ಪ್ಲೈನ್ ಎನಿ ಒನ್ ಆಫ್ ದೆಮ್. ಲಿಸ್ಟ್ ಮಾಡಿ ಮೂರನ್ನು ಕೂಡ, ಯಾವ್ದಾದ್ರು ಒಂದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ. ಅಲ್ಲಿಗೆ ಅವ್ರೇನಾದ್ರೂ ಒಂದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದು ಈಸಿ ಇರುತ್ತೋ ಅದನ್ನ ಬರೀತೀರಾ. ವಾಟ್ ಇಫ್ ದೇ ಆರ್ ಆಸ್ಕಿಂಗ್ ಯು ಟು ಎಕ್ಸ್ಪ್ಲೈನ್ ಆಲ್ ದ 3, ಅದಕ್ಕೆ ಎಲ್ಲವನ್ನು ಓದ್ಕೊಂಡಿರಬೇಕು. ಕ್ವಶನ್ಗಳನ್ನೇ ಕೇಳ್ತಿರ್ತಾರೆ, ಏನು ತೊಂದರೆ ಇಲ್ಲ. ಓಕೆ, so what are IUDs, intrauterine devices ಅಂದ್ರೇನು? These are the contraceptives which can be inserted into the uterus by the doctors or specialists only. User alone can't insert them. ಜೊತೆಗೆ they are responsible for phagocytosis of the sperm, main function. ಯಾವ ತರ ಏನೇನು ಟೈಪ್ಸ್ ಗಳಿದೆ ಒಂದೊಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾರೆ. 3 ಮಾರ್ಕ್ ಅಥವಾ 5 ಮಾರ್ಕ್ಗೆ ಕೇಳ್ಬೋದು ಈ ಕಾನ್ಸೆಪ್ಟ್ ಅನ್ನ ಮಿಡ್ ಟರ್ಮ್ ಅಲ್ಲಿ. ಬೋರ್ಡ್ಗೆ ಬಂದಾಗ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ they are going to ask only for 3 marks. List any 3 principles involved in the prevention of STDs, abstaining from the sexual contact with infected person, or you can say use condom during sexual coitus. ಫೈನಲ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಕೊನೆ ಲೈನಲ್ಲಿ ಕೊಟ್ಟಿದ್ದಾರೆ. ಅಥವಾ ನೀವು ಎಕ್ಸ್ಟ್ರಾ ಬರೀಬಹುದು, ಅನ್ಸ್ಟೆರಿಲೈಸ್ಡ್ ಸಿರಂಜಸ್ಗಳನ್ನ ಯೂಸ್ ಮಾಡಬಾರ್ದು, ಸ್ಟೆರಿಲೈಸ್ಡ್ ಸಿರಂಜಸ್ ನಿಡಲ್ಸ್ಗಳನ್ನ ಯೂಸ್ ಮಾಡಬೇಕು, ಬ್ಲಡ್ ಅನ್ನ ಟ್ರಾನ್ಸ್ಫ್ಯೂಸ್ ಮಾಡೋಕೆ ಮುಂಚೆ ಚೆಕ್ ಮಾಡಬೇಕು, ಈ ತರ. ಬಟ್ 3 ಪ್ರಿನ್ಸಿಪಲ್ ಏನು ಕೊಟ್ಟಿದ್ದಾರೆ ಅದನ್ನ ಬರೀರಿ ಟೆಕ್ಸ್ಟ್ ಬುಕ್ಕಿನಲ್ಲಿ ಪ್ರಾಕ್ಟೀಸ್ ಮಾಡಿ. ವಾಟ್ ಈಸ್ ಇನ್ಫರ್ಟಿಲಿಟಿ? So, inability to produce the children in spite of sexual cohabitation between the 2 partners, like unprotected sexual cohabitation. Sexual cohabitation ಇದೆ, unprotected kuda. They are not using any kind of contraceptives. Still, they are not able to produce children. That condition is commonly called infertility. So, ಅವಾಗ ಟೆಕ್ನಿಕ್ ಯಾವ್ಯಾವ್ದಿದೆ ಓವರ್ಕಮ್ ಮಾಡೋದಕ್ಕೆ, ಅದು ಆರ್ಟ್. ಆ ಆರ್ಟ್ ಯಾವ್ಯಾವುದು ಇಲ್ಲಿದೆ. ಓಕೆ, ಆ ಆರ್ಟ್ ಅಂತ ಹೇಳಿದ್ರೆ 4 ಕೂಡ ಲಿಸ್ಟ್ ಮಾಡಿ ಅಂತ ಕೇಳಬಹುದು. ಅವಾಗಲೇ ಹೇಳಿದಾಗೆ ಜಿಫ್ಟ್ ಅಥವಾ IVF ಪ್ರಿನ್ಸಿಪಲ್ ಇರುತ್ತೆ ಅದರಲ್ಲಿ, ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್. ಗಿಫ್ಟ್, ಇನ್ನೊಂದು AI ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಅಂಡ್ ಯಾವುದು ICSI ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಸ್ಟೇಟ್ ದ ಮೆಡಿಕಲ್ ಕಂಡೀಷನ್ಸ್ ಇನ್ ವಿಚ್ ದ ಫಾಲೋಯಿಂಗ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಆರ್ ಅಪ್ಲೈಡ್. ಇದನ್ನ ಯಾವ ಕಂಡೀಷನ್ ಅಲ್ಲಿ ಯೂಸ್ ಮಾಡ್ತಾರೆ? ಮೆಡಿಕಲ್ ಕಂಡೀಷನ್ಸ್ ಇನ್ ವಿಚ್ the following assisted reproductive techniques are applied. ಯಾವ ಕಂಡೀಷನ್ ಅಲ್ಲಿ ಯೂಸ್ ಮಾಡ್ತಾರೆ, ಆಗ ಅಂದ್ರೆ ಏನು ಅಂತ ಬರೀಬೇಕು. ಗಿಫ್ಟ್ ಅನ್ನ ಯಾವಾಗ ಯೂಸ್ ಮಾಡ್ತಾರೆ, IUI ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್ ಅನ್ನ ಯಾವಾಗ ಯೂಸ್ ಮಾಡ್ತಾರೆ ಅಂತ ಬರಿಬೇಕಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಅಂಡ್ ಹಿಯರ್ ಇಟ್ ಈಸ್ ದ ಎವಲ್ಯೂಷನ್ ಚಾಪ್ಟರ್. ಎವಲ್ಯೂಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದರಲ್ಲೂ ಕೂಡ ಆನ್ಯುವಲ್ ಎಕ್ಸಾಮಿನೇಷನ್ಗೆ 5 ಮಾರ್ಕ್ಗೆ ಕೇಳಲ್ಲ, ಹಿಂದೆ ಕೇಳ್ತಾ ಇದ್ರು 2 years ಬ್ಯಾಕ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅದೇ ರಿಪೀಟ್ ಆಗ್ತಾ ಇರುತ್ತೆ. ಒಂದೊಂದು ಸ್ಲಾಟ್ ಬೈ ಸ್ಲಾಟ್ ನೆನಪಿರ್ಬೇಕು ನಿಮಗೆ. ಫಸ್ಟ್ ಒನ್ ಯಾವುದಿದೆ, ಸ್ಟ್ಯಾನ್ಲಿ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಇದೆ. ಅಂದರೆ
ಥಿಯರೀಸ್ ವಿಚ್ ಎಕ್ಸ್ಪ್ಲೈನ್ಸ್ ದ ಆರಿಜಿನ್ ಆಫ್ ಲೈಫ್ ಅಲ್ಲಿ 4ನೇ ಥಿಯರಿ ನಾವು ಓದಿರ್ತೀವಿ ಕೆಮಿಕಲ್ ಎವಲ್ಯೂಷನ್ ಥಿಯರಿ, ಆರಿಜಿನ್ ಆಫ್ ಕೆಮಿಕಲ್ ಎವಲ್ಯೂಷನ್. ಅಂದ್ರೆ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು, ಪ್ರಪೋಸ್ ಮಾಡಿದ್ದು ಹಾಲ್ಡೇನ್ ಮತ್ತೆ ವೊಪ್ಯಾರಿನ್. ಅದನ್ನ ಸೈಂಟಿಫಿಕಲಿ ಪ್ರೊವೈಡ್ ಮಾಡಿ ಅದನ್ನ ಪ್ರೂವ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಸ್ಟ್ಯಾನ್ಲಿ ಮಿಲ್ಲರ್ ಅಂಡ್ ಯುರಿ ಇನ್ 1953. ಆ ಎಕ್ಸ್ಪೆರಿಮೆಂಟಲ್ ಸೆಟಪ್ ಏನಿದೆ ಆ ಡಯಾಗ್ರಾಮ್ ನ ಕೇಳಬಹುದು, ಮತ್ತೆ ಕನ್ಕ್ಲೂಷನ್ ಕೇಳಬಹುದು. ಎವಿಡೆನ್ಸಸ್ ಫಾರ್ ಎವಲ್ಯೂಷನ್, ಪೇಲಿಯಂಟಾಲಜಿಕಲ್, ಎಂಬ್ರಿಯಾಲಜಿಕಲ್, ಸೊ ಬಯೋಜಿಯೋಗ್ರಫಿಕಲ್, ಬಯೋಕೆಮಿಕಲ್, ಮಾರ್ಫಾಲಜಿಕಲ್ ಅಂಡ್ ಅನಾಟಮಿಕಲ್, ಕಂಪ್ಯಾರಿಟಿವ್ ಏನಿದೆ ಕಂಪ್ಯಾರಿಟಿವ್ ಅನಾಟಮಿ ಅಂಡ್ ಮಾರ್ಫಾಲಜಿಕಲ್ ಎವಿಡೆನ್ಸಸ್ ಇರ್ಬೋದು, ಅದನ್ನ ಲಿಸ್ಟ್ ಮಾಡಿ ಅಂತ ಕೇಳ್ತಾರೆ. ಅದರಲ್ಲಿ ಡೈವರ್ಜೆಂಟ್ ಮತ್ತೆ ಕನ್ವರ್ಜೆಂಟ್ ಎವಲ್ಯೂಷನ್ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೆಫಿನೇಷನ್ ನೋಡ್ಕೊಂಬಿಡಿ ಎರಡಕ್ಕೆ. ಅದರಲ್ಲೇ ಹೋಮಲಾಗಸ್ ಮತ್ತೆ ಅನಲಾಗಸ್ ಬರೋದು. ಎಲ್ಲದಕ್ಕೂ ಒಂದು ಮೂರು ಎಕ್ಸಾಂಪಲ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಸೊ ಪ್ರಾಕ್ಟೀಸ್ 3 ಎಕ್ಸಾಂಪಲ್ಸ್ ಫಾರ್ ಬೋತ್ ಲೈಕ್ ಡೈವರ್ಜೆಂಟ್, ಕನ್ವರ್ಜೆಂಟ್, ಹೋಮಲಾಗಸ್ ಅಂಡ್ ಅನಲಾಗಸ್ ಆರ್ಗನ್ಸ್ಗಳಿಗೆ. ಅಡ್ಯಾಪ್ಟಿವ್ ರೇಡಿಯೇಷನ್, ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಹಾರ್ಡಿ ವೆನ್ಬರ್ಗ್ ಈಕ್ವಿಲಿಬ್ರಿಯಂ ಕಾಮನ್ ಆಗಿ ಎಲ್ಲಾ ತರಹದ ಎಕ್ಸಾಮ್ಗಳಲ್ಲೂ ಇದನ್ನ ಕೇಳ್ತಾರೆ. ಆರಿಜಿನ್ ಅಂಡ್ ಎವಲ್ಯೂಷನ್ ಆಫ್ ಮ್ಯಾನ್, ಇನ್ನೊಂದು ಕಾನ್ಸೆಪ್ಟ್ ಇದೆ, ಅದು ತುಂಬಾ ರೇರ್ ಕೇಳೋದು ಅಂತ ನಾನು ತೆಗೆದುಕೊಂಡಿಲ್ಲ ಇಲ್ಲಿ. ಸೊ ಬ್ರೀಫ್ ಅಕೌಂಟ್ ಆನ್ ಎವಲ್ಯೂಷನ್ ಅಂತ ಹೇಳಿ. ಹಾಗಿದ್ರೆ ಕ್ವಶನ್ಸ್ಗಳು ನೋಡಿ ಇಲ್ಲಿ. ಲಿಸ್ಟ್ ಎನಿ 4 ಥಿಯರೀಸ್ ವಿಚ್ ಎಕ್ಸ್ಪ್ಲೈನ್ಸ್ ದ ಆರಿಜಿನ್ ಆಫ್ ಲೈಫ್. ಲಿಸ್ಟ್ ಮಾಡಿ. ಥಿಯರಿ ಆಫ್ ಸ್ಪಾಂಟೇನಿಯಸ್ ಜನರೇಷನ್, ಥಿಯರಿ ಆಫ್ ಪ್ಯಾನ್ಸ್ಪರ್ಮಿಯಾ. ಸೊ ಈ ತರ ಲಿಸ್ಟ್ ಮಾಡಬೇಕು 4. Write the conclusion of the Stanley Miller experiment to draw the diagram of experimental setup of Stanley Miller experiment. ಕನ್ಕ್ಲೂಷನ್ ಬರಿಬೇಕು. ಫೈನಲ್ ಆಗಿ ಅವ್ರು ಯಾವ ತರ ಸೆಟಪ್ ಮಾಡಿದ್ರು ಮತ್ತೆ ಫೈನಲ್ ಆಗಿ ಯಾವ ತರ ಸಿಕ್ತು. ದ ಲಿಕ್ವಿಡ್ ಟ್ರಾಪ್ಡ್ ಅಟ್ ದ ಬಾಟಮ್ ಆಫ್ ದ ಎಕ್ಸ್ಪೆರಿಮೆಂಟಲ್ ಸೆಟಪ್ ಕಂಟೈನ್ ಲಾಟ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಅದ್ಯಾವ್ಯಾವುದು ಅಂತ ಕನ್ಕ್ಲೂಷನ್ ಬರಿಬೇಕು. ಮತ್ತೆ ಎಕ್ಸ್ಪೆರಿಮೆಂಟ್ ಸೆಟಪ್ ಏನಿದೆ ಆ ಡಯಾಗ್ರಾಮ್ ಬರಿಬೇಕಾಗತ್ತೆ, ನೀಟಾಗಿ ಲೇಬಲ್ ಮಾಡಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಡೈವರ್ಜೆಂಟ್ ಅಂಡ್ ಕನ್ವರ್ಜೆಂಟ್ ಎವಲ್ಯೂಷನ್. ಹೋಮಲಾಗಸ್, ಅನಲಾಗಸ್, ಡೈವರ್ಜೆಂಟ್ ಅಂಡ್ ಕನ್ವರ್ಜೆಂಟ್ ಎವಲ್ಯೂಷನ್ ಡಿಫ್ರೆನ್ಸ್ ಗೊತ್ತಿರಬೇಕು. ವಾಟ್ ಆರ್ ಅನಲಾಗಸ್ ಆರ್ಗನ್ಸ್, ಗಿವ್ ಎನಿ 2 ಎಕ್ಸಾಂಪಲ್ಸ್. ಈ ಕ್ವಶನ್ ಕೇಳಿದ್ಮೇಲೆ ಹೋಮಲಾಗಸ್ಗೂ ನೀವು ಪ್ರಿಪೇರ್ ಆಗಿರಬೇಕು. ಓಕೆ, ಸೊ ವಾಟ್ ಆರ್ ಅನಲಾಗಸ್ ಆರ್ಗನ್ಸ್, ಗಿವ್ ಎನಿ 2 ಎಕ್ಸಾಂಪಲ್ಸ್ ಅಂತ. ಡಿಫೈನ್ ಅಡಾಪ್ಟಿವ್ ರೇಡಿಯೇಷನ್ ಬೈ ಗಿವಿಂಗ್ ಎನಿ 2 ಎಕ್ಸಾಂಪಲ್ಸ್. ಡಾರ್ವಿನ್ಸ್ ಫಿಂಚ್, ಮಾರ್ಸುಪಿಯಲ್ಸ್ ಆಫ್ ಆಸ್ಟ್ರೇಲಿಯಾ, ಪ್ಲೆಸೆಂಟಲ್ ಅನಿಮಲ್ಸ್ ಆಫ್ ಆಸ್ಟ್ರೇಲಿಯಾ. ಸೊ ಅಡಾಪ್ಟಿವ್ ರೇಡಿಯೇಷನ್. ಸ್ಟೇಟ್ ಹಾರ್ಡಿ ವೆನ್ಬರ್ಗ್ ಈಕ್ವಿಲಿಬ್ರಿಯಂ, ಕ್ಯಾಪಿಟಲ್ H. List any 4 factors affects the genetic equilibrium. ಅದು ಮ್ಯೂಟೇಷನ್, ಜೆನೆಟಿಕ್ ಡ್ರಿಫ್ಟ್, ಜೀನ್ ಫ್ಲೋ, ನ್ಯಾಚುರಲ್ ಸೆಲೆಕ್ಷನ್. ನೆನಪಿದೆಯಾ? ಸೊ ಹಾರ್ಡಿ ವೆನ್ಬರ್ಗ್ ಈಕ್ವಿಲಿಬ್ರಿಯಂ. Allelic frequency of population is always stable and remain constant generation after the generation. That means the gene pool is always constant. ಯಾವಾಗಲೂ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಡೆಫಿನೇಷನ್ ಬರೆದು 4 ಫ್ಯಾಕ್ಟರ್ಸ್ಗಳು ಬರೆದ್ರೆ 3 ಮಾರ್ಕ್. ಎಕ್ಸ್ಪ್ಲೈನ್ ಆಂಥ್ರೋಪೋಜೆನಿಕ್ ಆಕ್ಷನ್ ಬೈ ಟೇಕಿಂಗ್ ಅನ್ ಎಕ್ಸಾಂಪಲ್. ಸೊ ಯಾವುದಾದ್ರೂ ಪೆಸ್ಟ್ ರೆಸಿಸ್ಟೆಂಟ್ ಆಗಿರ್ಬೋದು, ಅರ್ಬಿಸೈಡ್ ರೆಸಿಸ್ಟೆಂಟ್ ಆಗಿರ್ಬೋದು. ಸೊ ಒಂದು ಎಕ್ಸಾಂಪಲ್ ತೆಗೆದುಕೊಂಡು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗಿರುತ್ತೆ ಯಾವ ಥರ ಆ ಆರ್ಗ್ಯಾನಿಸಮ್ಸ್ಗಳು ದೇ ಸ್ಟಾರ್ಟೆಡ್ ಟು ಎವಾಲ್ವ್ ವಿತ್ ದ ಕೆಮಿಕಲ್ಸ್ ದಟ್ ವಿ ಆರ್ ಅಪ್ಲೈಯಿಂಗ್. ಸೊ ಆ ಎವಲ್ಯೂಷನ್ ಆಗ್ತಾ ಇರೋದು ಅಂದರೆ ಅದು ಅಡ್ಜಸ್ಟ್ ಆಗ್ತಾ ಇರೋದು ಕಂಪ್ಲೀಟ್ ನೇಚರ್ಗೆ. ದಟ್ ಇಸ್ ಬಿಕಾಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಆಂಥ್ರಪೋ, ದಟ್ ಮೀನ್ಸ್ ಹ್ಯೂಮನ್. ಸೊ ರೈಟ್ ದ ಆರಿಜಿನ್, ಕ್ರೇನಿಯಲ್ ಕೆಪಾಸಿಟಿ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನಿಮಗೆ ಒಂದು ಟ್ಯಾಬ್ಯುಲರ್ ಕಾಲಮ್ ಕೊಟ್ಟಿರ್ತೀನಿ ಅಲ್ವಾ, ಮ್ಯಾರಥಾನ್ಗಳಲ್ಲಿ ಆಗಿರ್ಬೋದು, ಬೇರೆ ಕ್ಲಾಸಸ್ಗಳಲ್ಲೆಲ್ಲ. ಕಂಪ್ಲೀಟ್ ಅಂತ ಹೇಳಿದ್ರೆ ಫ್ರಮ್ ದ ಬಿಗಿನಿಂಗ್ ಆಫ್ ಡ್ರಯೋಪೆಥಿಕಸ್ ಟಿಲ್ ದ ಎಂಡ್ ಆಫ್ ದ ಹೋಮೋಸೆಪಿಯನ್ಸ್ ಅವರ ಕ್ರೇನಿಯಲ್ ಕೆಪಾಸಿಟಿ. ಸೊ ಅವರು ಫಸ್ಟ್ ಎಲ್ಲಿ ಆರಿಜಿನ್ ಇದ್ರು ಅಂದರೆ ಅವರು ಪ್ಲೇಸ್ ಆಫ್ ಲಿವಿಂಗ್ ಎಲ್ಲಿದ್ರು, ನಂತರ ಡಯಟರಿ ಫೈಬರ್ಸ್ ಅವ್ರು ಏನು ತಿಂತಾ ಇದ್ರು ಅಂತ ಹೇಳಿದ್ರೆ ಗೊತ್ತಲ್ಲ, ಈ ಪಿಜ್ಜಾ ಬರ್ಗರ್ ಆ ಥರ ಏನಲ್ಲ, ಮೀಟ್ ತಿಂತಾ ಇದ್ರ ಇಲ್ವಾ. ಸೊ ಅವರು ಕಂಪ್ಲೀಟ್ ಆಗಿ ಪ್ಲಾಂಟ್ಸ್ ಮೇಲೆ, ಪ್ಲಾಂಟ್ ಸೋರ್ಸ್ ಮೇಲೆ ಡಿಪೆಂಡ್ ಆಗಿದ್ರಾ ಇಲ್ವಾ ಅಂತ ಬರಿಬೇಕಾಗತ್ತೆ. ಕ್ರೇನಿಯಲ್ ಕೆಪಾಸಿಟಿ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಂಡಿರಿ. ಬಟ್ ಅವರೇ ಕೇಳ್ತಾ ಇದ್ದಾರೆ ಹೋಮೋ ಹ್ಯಾಬಿಲಸ್, ನಿಯಾಂಡರ್ತಾಲ್ ಮತ್ತೆ ಹೋಮೋಸೆಪಿಯನ್ಸ್, ಈ 3 ಫಾಸಿಲ್ಸ್ ಆಫ್ ಹ್ಯೂಮನ್ಸ್ದು ನೀವೇನ್ ಬರಿಬೇಕು, ಕ್ರೇನಿಯಲ್ ಕೆಪಾಸಿಟಿ, ಸಾರಿ ರೈಟ್ ದ ಆರಿಜಿನ್, ಎಲ್ಲಿ ಆ ಫಾಸಿಲ್ ಸಿಕ್ತು, ಅವ್ರು ಎಲ್ಲಿ ಇದ್ರು. ಸೆಕೆಂಡ್ ಒನ್ ಕ್ರೇನಿಯಲ್ ಕೆಪಾಸಿಟಿ, ಎಷ್ಟಿತ್ತು ಅವರ ಒಂದು ತಲೆಬುರುಡೆಯ ಕೆಪಾಸಿಟಿ, ಬ್ರೈನ್ ಕೆಪಾಸಿಟಿ ಇದು. ನಂತರ ಯೂನಿಕ್ ಫೀಚರ್ ಆಫ್ ದ ಎನಿ ಒನ್ ಆಫ್ ದ ಯೂನಿಕ್ ಫೀಚರ್ ಆರ್ ದ ಕ್ಯಾರೆಕ್ಟರ್ ದೇ ವರ್ ಶೋಯಿಂಗ್, ಯಾವುದು ಅಂತ ಹೇಳಿ. ಅರ್ಥ ಆಯ್ತಾ? ಸೊ ಇದಿಷ್ಟು ಎವಲ್ಯೂಷನ್. ಮತ್ತೆ ಹೇಳ್ತಾ ಇದ್ದೀನಿ, ಇದು ಯೂನಿವರ್ಸಲ್ ಆಗಿ ಎಲ್ಲಾ ಕಾಲೇಜಸ್ಗಳಲ್ಲೂ 3 ಚಾಪ್ಟರ್ಸ್ಗಳು ಝುವಾಲಜಿನ ತೆಗೆದುಕೊಳ್ಳೋದು. ಸೊ ಬಾಟನಿ ಎಕ್ಸ್ಪ್ಲೈನ್ ಮಾಡ್ತಾರೆ ಮ್ಯಾಮ್. ಸೊ ಅದರ ಜೊತೆಗೆ ಇನ್ನೊಂದು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಕೂಡ ನಮ್ಮ ಕಾಲೇಜಸ್ಗಳಲ್ಲಿ ಆ್ಯಡ್ ಆಗಿದೆ ಸರ್, ಇಮ್ಯುನಿಟಿ ತನಕ ಅಂತ ಇದ್ರೆ ಡೋಂಟ್ ವರಿ. ಸೊ ಮ್ಯಾರಥಾನ್ ಅಲ್ಲಿ ಕಂಪ್ಲೀಟ್ ಆಗಿ ಇಮ್ಯುನಿಟಿ ತನಕನೇ ನಾನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನು ಕೇಳ್ಬೋದು, ಹಾಗೆ ಲೈಟಾಗಿ ನೆನ್ಪಿಟ್ಕೊಂಡಿರಿ. ಒಂದು, ಆಲ್ ದ ಕಮ್ಯುನಿಕಬಲ್ ಡಿಸೀಸಸ್, ದೇರ್ ಕಾಸೇಟಿವ್ ಏಜೆಂಟ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಓದ್ಕೊಂಡಿದ್ದೀರಲ್ಲ. ಸೊ ಎಲ್ಲ ಡಿಸೀಸ್ಗಳು, ಕಾಮನ್ ಕಮ್ಯುನಿಕಬಲ್ ಡಿಸೀಸಸ್, ಇನ್ಫೆಕ್ಷಿಯಸ್ ಡಿಸೀಸಸ್, ಎಪಿಡೆಮಿಕ್ ಡಿಸೀಸಸ್,
ಸೆಕೆಂಡ್ ಒನ್ ಕಾಸೇಟಿವ್ ಏಜೆಂಟ್, ಯಾವ್ದ್ರ ಮುಖಾಂತರ ಅದು ಬರುತ್ತೆ ಅಂತ. ಓಕೆ, ಕಾಸ್ ಮಾಡೋದು. ಇನ್ನೊಂದು ಸಿಂಪ್ಟಮ್ಸ್, ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸಿಂಪ್ಟಮ್ಸ್ ಕೇಳ್ಬಿಟ್ಟು ಡಿಸೀಸ್ ಯಾವುದು ಅಂತ ಐಡೆಂಟಿಫೈ ಮಾಡೋದಕ್ಕೆ ನಿಮಗೆ ಹೇಳ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಬರೋದೇ ಇಮ್ಯುನಿಟಿ. ಹೌದಾ, ಆ ಇಮ್ಯುನಿಟಿಯಲ್ಲಿ ನೀವು ತಿಳ್ಕೊಳ್ಳೋದು ಇನ್ನೇಟ್ ಇಮ್ಯುನಿಟಿ, ಅಕ್ವೈರ್ಡ್ ಇಮ್ಯುನಿಟಿ. ಇನ್ನೇಟ್ ಇಮ್ಯುನಿಟಿ ಅಂದ್ರೆ ಏನು ಆ್ಯಂಡ್ ವಾಟ್ ಆರ್ ದ ಡಿಫರೆಂಟ್ ಬ್ಯಾರಿಯರ್ಸ್ ಆಫ್ ಇನ್ನೇಟ್ ಇಮ್ಯುನಿಟಿ ಅಂತ ಕೇಳಿದ್ರೆ ಯು ಶುಡ್ ರಿಮೆಂಬರ್ ಫಿಸಿಕಲ್, ಫಿಸಿಯಾಲಜಿಕಲ್, ಸೆಲ್ಯುಲರ್ ಆ್ಯಂಡ್ ಸೈಟೋಕೈನ್ ಬ್ಯಾರಿಯರ್. ಅದಕ್ಕೆ ಎಕ್ಸಾಂಪಲ್ಸ್ಗಳು ಗೊತ್ತಿರಬೇಕು ಅಷ್ಟೇ. ಅದಾದ್ಮೇಲೆ ಲಿಂಫಾಯ್ಡ್ ಆರ್ಗನ್ಸ್ಗಳು ಪ್ರೈಮರಿ ಮತ್ತು ಸೆಕೆಂಡರಿ ಲಿಸ್ಟ್ ಮಾಡಿ ಅಂತ ಕೇಳ್ತಾರೆ, ಫಂಕ್ಷನ್ ಕೇಳ್ತಾರೆ. ಸೊ ಅಕ್ವೈರ್ಡ್ ಇಮ್ಯುನಿಟಿಯಲ್ಲಿ ಆಕ್ಟಿವ್ ಇಮ್ಯುನಿಟಿ ಮತ್ತು ಪ್ಯಾಸಿವ್ ಇಮ್ಯುನಿಟಿ ಡಿಫರೆನ್ಸ್ ಅನ್ನ ಕೇಳಬಹುದು. ಸೊ ಆಂಟಿಬಾಡಿ ಮಾಲಿಕ್ಯೂಲ್ ಡಯಾಗ್ರಾಮ್ ಕೇಳಬಹುದು. ಓಕೆನಾ. ಸೊ ಇದಿಷ್ಟು ಇಮ್ಯುನಿಟಿ ತನಕ ಇದ್ರೆ ಕೆಲವು ಕಾಲೇಜಸ್ಗಳಲ್ಲಿ ಆ್ಯಡ್ ಮಾಡಿರ್ತಾರೆ. ಸೊ ಅದರ್ವೈಸ್ ಇಲ್ಲಿ ತನಕ ಮಾತ್ರ ಪೋರ್ಷನ್ ಇರುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್. ಇದು ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದರೂ ಡೌಟ್ಸ್ಗಳಿದ್ರೆ let me know in the comment section related to the topic. Definitely I will help you out. Okay, so thank you so much everyone. Matte sigoda next session nalli. Till then, take care, have a great day everyone. Bye bye. Hello my dear students, ಹೇಗಿದ್ದೀರಾ? ವೆಲ್ಕಮ್ ಟು PW ಕನ್ನಡ. ದಿಸ್ ಇಸ್ ಚೈತ್ರ, ನಿಮ್ಮ ಬಾಟ್ನಿ ಟೀಚರ್. ಅಂಡ್ ಇವತ್ತಿನ ಸೆಷನ್ ಅಲ್ಲಿ ನಮ್ಮ ಮಿಡ್ ಟರ್ಮ್ ಬಾಟ್ನಿಯಲ್ಲಿ ಹೌ ಕೆನ್ ಯು ಸ್ಕೋರ್ ಅಬೌಟ್ 65 ಅಂತ ನೋಡೋಣ. ವಿ ನೋ ದಟ್ ನಮ್ಮ ಹತ್ರ 3 ಚಾಪ್ಟರ್ ಇದೆ. ಅಫ್ಕೋರ್ಸ್ ಇನ್ ದ ಪೇಪರ್ ಇಸ್ ಗೋಯಿಂಗ್ ಟು ಬಿ ಬಯಾಲಜಿ. ಅದರಲ್ಲಿ ವಿ ಹ್ಯಾವ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಇಲ್ಲಿ ನಾನು ಮೋಸ್ಟ್ ರಿಪೀಟೆಡ್ ಹೈ ವೇಟೇಜ್ ಟಾಪಿಕ್ಸ್ ಅನ್ನ ಹಾಕಿದ್ದೀನಿ. ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್ ಇಫ್ ಯು ವಾಂಟ್. ಆ್ಯಂಡ್ ನೆಕ್ಸ್ಟ್ ಪೇಜ್ ಅಲ್ಲಿ ಇಫ್ ಯು ಗೋ ಯಾವ ಟೈಪಿನ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಕೂಡ ಹಾಕಿದ್ದೀನಿ. ಲೈಕ್ ಸಪೋಸ್ 1 ಮಾರ್ಕ್ ಕ್ವೆಶನ್ ಅಲ್ಲಿ ಅವರು ಡೆಫಿನೇಷನ್ಸ್, ಎಕ್ಸಾಂಪಲ್ಸ್, ಅಪೋಮಿಕ್ಸಿಸ್, ಡಬಲ್ ಫರ್ಟಿಲೈಸೇಷನ್ ಅಂದ್ರೆ ಏನು ಇದನ್ನ ಕೇಳಬಹುದು ನಿಮ್ಮ ಹತ್ರ. ಅಥವಾ ಲೆಟ್ ಅಸ್ ಸೇ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್, ಹೇಗೆ ಐಡೆಂಟಿಫೈ ದ ಪಾರ್ಟ್ಸ್ ಗಿವೆನ್ ಇನ್ ದ ಡಯಾಗ್ರಾಮ್, ಸೀಡ್ ಅಲ್ಲಿ ಅಥವಾ ಫ್ಲವರಿನ ಸ್ಟ್ರಕ್ಚರ್ ಆದ್ರೆ ಅದನ್ನ ಕೇಳಬಹುದು. ಅಂಡ್ ಎಸ್, ಇದನ್ನೆಲ್ಲ ಅವರು ಯಾವ ರೀತಿಯಲ್ಲಿ ಕೇಳ್ತಾರೆ ಅಂತ ಹಾಕಿದ್ದೀನಿ. ನಿಮ್ಗೆ ಎಂಥ ಪ್ರಶ್ನೆ ಎಕ್ಸಾಕ್ಟ್ಲಿ ಬೇಕು ಅಂತ ಆದ್ರೆ ಪ್ಲೀಸ್ ಗೋ ಟು ದ ಲೈವ್ ಸೆಕ್ಷನ್ ಆಫ್ ಅವರ್ ಯೂಟ್ಯೂಬ್ ಚಾನಲ್ ಅಂಡ್ ಮ್ಯಾರಥಾನ್ ನೋಡ್ಕೊಳ್ಳಿ. ಯು ವಿಲ್ ಗೆಟ್ ಅನ್ ಐಡಿಯಾ. ಇದಾಯ್ತು ನಮ್ಮ ಫಸ್ಟ್ ಚಾಪ್ಟರ್. ಪ್ರತಿ ಒಂದನ್ನು ಓದ್ಕೊಂಡು ಹೋದ್ರೆ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್, ಇಟ್ ವಿಲ್ ಬಿ ಅ ವೇಸ್ಟ್ ಫಾರ್ ಯು. ಲೈಕ್ ಐ ಸೆಡ್, ಸೊ ಯು ಕ್ಯಾನ್ ಸಿ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಅಲ್ಲಿ ಮೋಸ್ಟ್ ರಿಪೀಟೆಡ್ ಟಾಪಿಕ್ಸ್ ಯಾವುದು? ಫಾರ್ ಎಕ್ಸಾಂಪಲ್ ಸೆಕ್ಸ್ ಡಿಟರ್ಮಿನೇಷನ್, ಬ್ಲಡ್ ಗ್ರೂಪಿಂಗ್ ತುಂಬಾ ಸರಿ ಕೇಳಿರುವಂತದ್ದು, ಆರ್ ದೇ ರಿಪೀಟೆಡ್ಲಿ ಆಸ್ಕ್ ಅಂತ ಹೇಳ್ಬಹುದು. ಪೆಡಿಗ್ರಿ ಅನಾಲಿಸಿಸ್ ಅಲ್ಲಿ ಸಿಂಬಲ್ಸ್ ಅವಾಗ ಕೇಳ್ತಾನೆ ಇರ್ತಾರೆ. ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗಿ. ಹ್ಯಾವ್ ಪುಟ್ ದ ಟಾಪಿಕ್ಸ್ ಹಿಯರ್ ಅಂಡ್ ಅಗೇನ್ ಕ್ವೆಶನ್ಸ್ ಅನ್ನ ಇಲ್ಲಿ ಹಾಕಿದ್ದೀನಿ. ಯಾವ ರೀತಿಯಲ್ಲಿ ಯಾವ ಟಾಪಿಕ್, ಯಾವ ಪ್ರಶ್ನೆ ಅಂದ್ರೆ 1 ಮಾರ್ಕ್, 2 ಮಾರ್ಕ್, 4 ಮಾರ್ಕ್ ಹೇಗೆ 4 ಮಾರ್ಕ್ ಇಲ್ಲ, ಸಾರಿ 5 ಮಾರ್ಕ್ ಹೇಗೆ ಕೇಳ್ತಾರೆ ಅಂತ ಇಲ್ಲಿ ಹಾಕಿದ್ದೀನಿ. ನೋಡ್ಕೊಂಡು ಹೋಗಿ. ಫಿಲ್ ಇನ್ ದ ಬ್ಲಾಂಕ್ಸ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್. ನಾನು ಯಾವಾಗಲೂ ಹೇಳ್ತೀನಿ 5 ಮಾರ್ಕ್ಸ್ ವಿಲ್ ಬಿ ಈಸಿಲಿ ಇನ್ ಯೋರ್ ಪಾಕೆಟ್ ಬಿಕಾಸ್ ಅಲ್ಲಿ ನಿಮಗೆ ವರ್ಡ್ಸ್ ಅನ್ನ ಕೊಟ್ಟಿರ್ತಾರೆ. ಯು ಜಸ್ಟ್ ಹ್ಯಾವ್ ಟು ಪುಟ್ ಇಟ್ ಇನ್ ದ ರೆಸ್ಪೆಕ್ಟಿವ್ ಬ್ಲಾಂಕ್ಸ್. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಕ್ ಹೋಗ್ಬೇಡಿ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಮಕ್ಕಳಿಗೆ ದೊಡ್ಡ ರಾಕ್ಷಸ ಗಾತ್ರದ ಚಾಪ್ಟರ್ ಬಿಕಾಸ್ ನಿಮಗೆ ಕಾನ್ಸೆಪ್ಟ್ ಜಾಸ್ತಿ ಇರುತ್ತೆ ಅಂಡ್ ಅರ್ಥ ಆಗಲ್ಲ ಅಂತ ಅನ್ಕೊಂಡಿರ್ತೀರಾ. ಬಟ್ ಇಟ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಮಾಲಿಕ್ಯುಲರ್ ಬೇಸಿಸ್ ಕೂಡ ನಾವು ಮ್ಯಾರಥಾನ್ ಅಲ್ಲಿ ಕ್ವೆಶನ್ಸ್ ಅನ್ನ ತಗೊಂಡಿದೀವಿ. ಪ್ಲೀಸ್ ವಾಚ್ ಇಟ್. ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಅ ಪ್ರಾಬ್ಲಮ್. ಇಲ್ಲಿ ಕೂಡ ನಾನು ನಿಮಗೆ ಹೈ ವೇಟೇಜ್ ಟಾಪಿಕ್ಸ್ ಅನ್ನ ಹಾಕಿದ್ದೀನಿ. ಲೈಕ್ ಸಪೋಸ್ ಹಿಸ್ಟೋನ್ಸ್ ಆಯ್ತು, ಅಥವಾ ದೇ ಕ್ಯಾನ್ ಆಸ್ಕ್ ಯು ಕ್ವೆಶನ್ಸ್ ಆನ್ ಟ್ರಾನ್ಸ್ಕ್ರಿಪ್ಷನ್, ಲ್ಯಾಕೋಪೆರಾನ್ ಪದೇ ಕೇಳುವಂಥದ್ದು, ಜೆನೆಟಿಕ್ ಕೋಡಿನ ಫೀಚರ್ಸ್ ಅನ್ನ ಪದೇ ಕೇಳ್ತಾರೆ. ಅಂಡ್ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್ ಯಾವ್ದು ಪ್ಯಾಟರ್ನ್ ಅಲ್ಲಾದ್ರೂ ಕೇಳ್ಬಹುದು. ಅಗೇನ್ ನಾನು ಕ್ವೆಶನ್ಸ್ ಹೇಗೆ ಕೇಳ್ತಾರೆ ಅಂತ ಇಲ್ಲಿ ಹಾಕಿದ್ದೀನಿ. ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದ್ಯಾಟ್. ರೆಪ್ಲಿಕೇಶನ್ 4 ಡಯಾಗ್ರಾಮ್ ಆಗಿರಬಹುದು. ಅವ್ರು ಹೆಚ್ಚಾಗಿ ಕೇಳುವಂಥ ಡಯಾಗ್ರಾಮ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಸೊ ಇದು ನಮ್ಮ 3 ಚಾಪ್ಟರ್ ಆಗಿತ್ತು. ಲೈಕ್ ಐ ಸೆಡ್, ಸ್ಕ್ರೀನ್ ಶಾಟ್ ತಗೊಳ್ಳಿ ಅಂಡ್ ಸಿ ಹೌ ಯು ಕ್ಯಾನ್ ಯೂಟಿಲೈಸ್ ದಿಸ್. ಅಂಡ್ ನಿಮಗೆ ಫುಲ್ ರಿವಿಷನ್ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಡೂ ವಿಸಿಟ್ ಅವರ್ ಮ್ಯಾರಥಾನ್ ಲೈವ್ ಅಲ್ಲಿ. ವಿ ಹ್ಯಾವ್ ಟೇಕನ್ ಮ್ಯಾರಥಾನ್, ವಿ ಹ್ಯಾವ್ ಡನ್ ಮ್ಯಾರಥಾನ್ ಆಲ್ರೆಡಿ, and I hope this helps you. Thank you, and I will see you in the next session. Bye bye.